Cards numbered as 12, 13, 14 and so on 51, one number on one card, are kept in a box and mixed thoroughly. One card is chosen at random from the box. What is the probability that the number on the chosen card is a composite number between 21 and 42? ಇಷ್ಟಿದೆ ಕ್ವಶನ್. ಏನು ಮಾಡಿದಾರಂತೆ, ಕಾರ್ಡ್ಗಳ ಮೇಲೆ ನಂಬರ್ ಬರ್ದಾರೆ. ಎಲ್ಲಿಂದ ಶುರು ಮಾಡಿದ್ದಾರೆ ಅಂತಂದರೆ 12ಇಂದ ಶುರು ಮಾಡಿ 51ವರೆಗೆ ಕಂಟಿನ್ಯೂಸ್ ಆಗಿ ಬರ್ತಾರೆ. 12, 13, 14, 15 ಆ್ಯಂಡ್ ಸೊ ಆನ್ 51ವರೆಗೆ ಒಂದೊಂದು ಕಾರ್ಡ್ ಮೇಲೆ ಒಂದೊಂದು ನಂಬರ್ನ ಬರೆದಿದ್ದಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಥರೋ ಆಗಿ ಮಿಕ್ಸ್ ಮಾಡ್ತಾರಂತೆ. ಮಿಕ್ಸ್ ಮಾಡಿ ಆದಮೇಲೆ ಒಂದು ರ್ಯಾಂಡಮ್ ಆಗಿ ಒಂದು ಕಾರ್ಡನ್ನ ಪಿಕ್ ಮಾಡ್ತಾರೆ. ಆ ಪಿಕ್ ಮಾಡಿರೋಂಥ ಕಾರ್ಡ್ ಮೇಲೆ ಇರ್ತಕ್ಕಂಥ ನಂಬರು ಒಂದು ಕಾಂಪೋಸಿಟ್ ನಂಬರ್ ಆಗಿರ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟು, ಮತ್ತು ಆ ನಂಬರು ಯಾವ ಎರಡು ನಂಬರ್ಗಳ ನಡುವೆ ಇರಬೇಕು, 21 ಮತ್ತು 42 ನಡುವೆ ಇರತಕ್ಕಂಥ ಕಾಂಪೋಸಿಟ್ ನಂಬರ್ ಆಗಿರಬಹುದಾದಂಥ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ ಇಲ್ಲಿ. ಫಸ್ಟ್ ನಾವೇನು ಮಾಡಬೇಕು, ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸ್ಯಾಂಪಲ್ ಸ್ಪೇಸ್ ಅಂದರೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್. ಇಲ್ಲಿ ಆ್ಯಕ್ಚುಲಿ ಟೋಟಲ್ ನಂಬರ್ ಆಫ್ ಕಾರ್ಡ್ಸನ್ನು ನಾವು N(s) ಅಂತ ಬರೀತೀವಿ. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದೆ, 12ಇಂದ ಶುರು ಮಾಡಿ 51ವರೆಗೂ ಬರೆದಿದ್ದಾರೆ ಅಂತಂದರೆ 1ಇಂದ ಶುರು ಮಾಡಿ 51ವರೆಗೆ ಬರೆದಿದ್ದರೆ 1, 2, 3 ಅಪ್ ಟು ಇಲ್ಲಿ 11, 12 ಆ್ಯಂಡ್ ಸೊ ಆನ್ 51. 1ಇಂದ ಶುರು ಮಾಡಿ 51ವರೆಗೆ ಬರೆದಿದ್ದರೆ ಎಷ್ಟು ಕಾರ್ಡ್ಸ್ ಆಗ್ತಿತ್ತು, 51 ಕಾರ್ಡ್ಸ್ ಆಗ್ತಿತ್ತು. ಆದರೆ ಅವ್ರೇನು ಮಾಡಿದ್ದಾರೆ ಅಂತಂದರೆ 12ಇಂದ ಬರೆದಿದ್ದಾರೆ ಅಂತಂದರೆ ಈ 11 ನಂಬರ್ಗಳನ್ನ ಬಿಟ್ಟಿದ್ದಾರೆ ಅಂತ ಅರ್ಥ. ಸೊ 51ನಲ್ಲಿ ಈ 11 ನಂಬರ್ಗಳನ್ನ ತೆಗೆದಿರಿ. 1ಇಂದ ಆಗಿದ್ದರೆ 51 ಆಗ್ತಿತ್ತು. ಫಸ್ಟ್ 11 ನಂಬರ್ಸ್ಗಳನ್ನ ಬಿಟ್ಟಿರೋದ್ರಿಂದ ಆ 11ನ್ನು ಡಿಲೀಟ್ ಮಾಡಿ, ಸಬ್ಟ್ರ್ಯಾಕ್ಟ್ ಮಾಡಿ. 1 - 1 0, 5 - 1 4. ಹಾಗಾದರೆ 12ಇಂದ ಶುರು ಮಾಡಿ 51ವರೆಗೆ ಏನಾದರೂ ನಂಬರ್ಗಳನ್ನು ಒಂದೊಂದೇ ಕಾರ್ಡ್ ಮೇಲೆ ಬರೆದ್ರೆ ಎಷ್ಟು ಕಾರ್ಡ್ಗಳು ಬೇಕಾಗುತ್ತೆ ನಮಗೆ, ಅಥವಾ ಎಷ್ಟು ಕಾರ್ಡ್ಗಳು ಅವೈಲೇಬಲ್ ಇದೆ ಅಂತಂದರೆ ವಿ ಹ್ಯಾವ್ 40 ಕಾರ್ಡ್ಸ್. ಈ 40 ಅನ್ನೋದು ನಮಗೆ ಸ್ಯಾಂಪಲ್ ಸ್ಪೇಸ್ ಆಗಿ ಕೆಲಸ ಮಾಡುತ್ತೆ. ದೇರ್ ಫೋರ್ N(s) ಈಸ್ ಈಕ್ವಲ್ ಟು 40. ಆಮೇಲೆ ಈವೆಂಟ್ ಬೇಕಲ್ಲ ನಮಗೆ, N(e) ಈವೆಂಟ್ ಬೇಕು. ನಮಗೆ ಬೇಕಾಗಿರ್ತಕ್ಕಂಥ ಈವೆಂಟು ಯಾವುದು ಅಂತಂದರೆ ಆ ಕಾರ್ಡ್ ಏನಿರುತ್ತಲ್ಲ ಆ ಕಾರ್ಡ್ ಮೇಲೆ ಬರ್ತಕ್ಕಂಥ ನಂಬರು ಒಂದು ಕಾಂಪೋಸಿಟ್ ನಂಬರ್ ಆಗಿರಬೇಕು, ಮತ್ತು ಅದು ಈ 21 ಮತ್ತು 42ನ ನಡುವೆ ಇರಬೇಕು ಅಂತ ಹೇಳ್ತಾನೆ. ನಾವೀಗೇನು ಮಾಡೋಣ, 21 ಮತ್ತು 42 ನಡುವೆ ಇರ್ತಕ್ಕಂಥ ಕಾಂಪೋಸಿಟ್ ನಂಬರ್ಸ್ ಎಷ್ಟು ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅದು ಏನಾಗುತ್ತೆ ಅಂತಂದರೆ ಈವೆಂಟ್ ಆಗುತ್ತೆ. ಅವು ಎಷ್ಟಿರ್ತಾವಲ್ಲ ಅದು N(e) ಆಗುತ್ತೆ. ಹಾಗಾದರೆ ಆ ರೀತಿ ನಂಬರ್ಸ್ಗಳು ಎಷ್ಟಿದೆ, 21 ಒಳಗಡೆ ಇರಬೇಕು. ಬಿಟ್ವೀನ್ ಅಂತ ಹೇಳಿರೋದ್ರಿಂದ 21 ಕನ್ಸಿಡರ್ ಮಾಡಬಾರ್ದು, 42 ಕನ್ಸಿಡರ್ ಮಾಡಬಾರ್ದು, ಬಿಟ್ವೀನ್ ಅಂತ ಹೇಳಿರೋದ್ರಿಂದ. ಸೊ 21 ಬಿಟ್ಟರೆ ನೆಕ್ಸ್ಟ್ ಯಾವುದು ಅಂದರೆ 22. ನಾನು ಇಲ್ಲಿ ಮೇಲ್ಗಡೆ ಬರೆದು ಬಿಡ್ತೀನಿ, ಇಲ್ಲಿ ಬರೀತೀನಿ 22. ನೆಕ್ಸ್ಟ್ 23 ಆಗಲ್ಲ, 24, 25. ಬರೀ ಕಾಂಪೋಸಿಟ್ ನಂಬರ್ಸ್ ಮಾತ್ರ ಬರೀತಿದ್ದೀನಿ ನಾನು ಇಲ್ಲಿ. 25, 26, 27, 28, 29 ಆಗಲ್ಲ, 30 ಆಗ್ತದೆ. 30, 31 ಆಗಲ್ಲ, 32, 33, 34, 35, 36, 37 ಆಗಲ್ಲ, 38, 39, 40. 41 ಆಗೋದಿಲ್ಲ. ನಾನು ಯಾವುದು ಆಗಲ್ಲ ಅಂತ ಹೇಳಿದ್ದೀನಿ ಅವೆಲ್ಲನೂ ಪ್ರೈಮ್ ನಂಬರ್ಸ್ ಆಗುತ್ತೆ ಆ್ಯಕ್ಚುಲಿ. ಹಾಗಾಗಿ ಪ್ರೈಮ್ ನಂಬರ್ಸ್ಗಳನ್ನ ಬಿಟ್ಟರೆ ಇಲ್ಲೇನು ಬರೆದಿದ್ದೀನಿ ಇವುಗಳೇನು ಅಂತಂದರೆ ಇವು ಕಾಂಪೋಸಿಟ್ ನಂಬರ್ಸು. ಇವುಗಳು ಕಾಂಪೋಸಿಟ್ ನಂಬರ್ಸು. ಅವು 21 ಮತ್ತು 42ನ ನಡುವೆ ಇವೆ. ಎಷ್ಟು ಕಾಂಪೋಸಿಟ್ ನಂಬರ್ಸ್ ಆಯಿತು, 1, 2, 3, 4, 5, 6, 7, 8, 9, 10, 11, 12, 13, 14, 15. ಸೊ N(e) ಎಷ್ಟಾಯ್ತು ಅಲ್ಲಿಗೆ, 15 ಆಯಿತು. ನಮಗೆ ಪ್ರಾಬಬಿಲಿಟಿ ಬೇಕಲ್ಲ, ಫಾರ್ಮುಲಾ ಏನಿದೆ ಅಂತಂದರೆ ಪ್ರಾಬಬಿಲಿಟಿ ಆಫ್ E ಈಸ್ ಈಕ್ವಲ್ ಟು N(e) ಡಿವೈಡೆಡ್ ಬೈ N(s) ಅಂತ ಇದೆ. N(e) ಡಿವೈಡೆಡ್ ಬೈ N(s). ಸೊ ಇಟ್ ಈಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 40. ನೋಡಿ, 2 5ಇಂದ ಆರಾಮಾಗಿ ಡಿವೈಡ್ ಮಾಡ್ಬೋದು ನಾವು. 5 3 15, 5 3 15, 5 8 40. Therefore, the probability is equal to 3/8. Therefore, option 3 is correct. 3/8 ಇದೆ ನೋಡಿ, ಆಪ್ಷನ್ 3 ಅದು ಆ್ಯಕ್ಚುಲ್ ಪ್ರಾಬಬಿಲಿಟಿ.